ಗಗಸ್ತ್ರ ಬಟ್ ಇದು ಯಾವುದೋ ಗೊತ್ತಿಲ್ಲ, ಸಾಕಾಗಿದೆ. R12GS ಅಂತೆ. ವಿ ನೆವರ್ ನ್ಯೂ ಈ ಮೂಮೆಂಟ್ ಇಷ್ಟು ಬೇಗ ಬರುತ್ತೆ ಅಂತ. ಈ ಸೈಕ್ ಆಗಿದೆ ರೋಲ್ಸ್ ರಾಯ್ಸು. ಎಷ್ಟು ಗಾಡಿ ಇದ್ರೂ ಸಾಲ ಅಲ್ಲ, ನಮ್ಮ ಹುಡುಗರ ಜೀವನನೇ ಹಂಗೆ. ಇವಾಗ ರಿಬ್ಬನ್ ಎಲ್ಲ ತೆಗಿಯೋ ಟೈಮ್ ಬಂತು, ಯಾಕಂದರೆ M5 ಇದೆ ಹೊಸ ಮಾಡೆಲು. ಹೆವಿ ಇಷ್ಟ ನನಗೆ ಈ ಗಾಡಿ. ಇಲ್ ಡೆಲಿವರಿ ತೊಗೊಂಡ್ರೆ ಅಲ್ಲಿ ಹಿಂದೆಗಡೆ ಇರೋ ನಾರಾಯಣ ನಾರಾಯಣ. ಇವತ್ತು ನಾವು ಬಂದಿದ್ದೀವಿ BMW ವರ್ಲ್ಡ್ ಹತ್ರ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, BMW ವರ್ಲ್ಡಲ್ಲಿ ನನ್ನ ಫ್ರೆಂಡ್ಸ್ದು ಇವತ್ತು ಕಾರ್ ಡೆಲಿವರಿ ಇದೆ. ವರ್ಲ್ಡಲ್ಲಿ ಕಾರ್ ಡೆಲಿವರಿ ಹೇಗಿರುತ್ತೆ ಅಂತ ಫುಲ್ ತೋರಿಸ್ತೀನಿ. ಅಲ್ಲಿದೆ ನೋಡಲ್ಲಿ, ಅದೇ ನಿಮ್ಮದು. ನಮ್ದು ಅಲ್ಲೇ ಇದೆಯಲ್ಲ ನೋಡಿ, ಇದು ಮ್ಯೂಸಿಯಮ್ಮು. ಇಲ್ಲಿಂದ ಬ್ರಿಡ್ಜ್ ಇದೆ, ಇಲ್ಲಿ ಬ್ರಿಡ್ಜಲ್ಲಿ ನಡ್ಕೊಂಬಂದರೆ ಇದು ಎಂಟ್ರೆನ್ಸು. ಇಲ್ಲಿ ನಿಮಗೆ BMW ವರ್ಲ್ಡ್ ಎಲ್ಲ ಕಾರ್ಸ್ ಎಲ್ಲ ಇಲ್ಲಿ ಆಚೆಗಡೆ ಒಳಗಡೆ ನಿಲ್ಲಿಸಿದ್ದಾರೆ. ತೋರಿಸ್ತೀನಿ, ಸೈಕ್ ಹೋಗ್ತೀರಾ. ನನ್ನ ಫೇವ್ರೆಟ್ ಕಾರ್ಸ್ ಎಲ್ಲ ಇದೆ. ನೋಡಿ ಎಂಟ್ರೆನ್ಸ್ ಒಳಗಡೆ ಯಾವ ಥರ ಇದೆ. ಇವ್ರದ್ದು ಕಾರು ಅಲ್ಲೇ ನಿಲ್ಲಿಸಿದ್ದಾರೆ ದೂರದಲ್ಲಿ, ನನಗೆ ಕಾಣಿಸ್ತಾ ಇದೆ. ಯಾವ ಕಾರು ಅಂತ ಸಸ್ಪೆನ್ಸ್, ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೈಕ್ ಇದೆ ನೋಡಿ, ಫುಲ್ ರೋಲ್ಸ್ ರಾಯ್ಸ್ ಎಲ್ಲ ಇದೆ ಕೆಳಗಡೆ. ಸೊ ಯೂಶ್ವಲಿ ನಿಮಗೆ ನೀವು ಜರ್ಮನಿಯಲ್ಲಿ ಯಾವುದೇ ಶೋರೂಮಲ್ಲಿ ತೊಗೊಂಡ್ರು ಕಾರ್ನ ಇಲ್ಲಿ ಬಂದು ಡೆಲಿವರಿ ತೊಗೋಬೋದು. ಇಲ್ಲಿ ಡೆಲಿವರಿ ತೊಗೊಂಡ್ರೆ ಅಲ್ಲಿ ಹಿಂದೆಗಡೆ ಇರೋ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಕಾರ್ ಕೊಡ್ತಾರೆ. ಸೊ ಇಲ್ಲಿ ಡೆಲಿವರಿ ತೊಗೋಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇದೆ, 950 euros ಕೊಡಬೇಕು. ಅಂದರೆ ಸುಮಾರು 95,000 ಇಲ್ಲಿ ಡೆಲಿವರಿ ತೊಗೋಬೇಕು ಅಂದರೆ. ಅಲ್ಲಿ ತಿರುಗ್ತಾ ಇರುತ್ತೆ ನೋಡಿ ಕಾರ್ಗಳು. ಕೆಲವು ಕಾರ್ ತಿರುಗುತ್ತೆ, ಕೆಲವು ಕಾರ್ ತಿರುಗಲ್ಲ. ನೋಡಿ ಇಲ್ಲೇ ಇದ್ದಾರೆ ದಂಪತಿಗಳು. ಹೇಗೆ ಅನಿಸ್ತಾ ಇದೆ? ಒಂಥರ ಆಂಕ್ಷಿಯಸ್ ಆಗಿದ್ದೀವಿ ಇಬ್ರು. ಆಮೇಲೆ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಕಾರ್ ಇನ್ ಜರ್ಮನಿ. ವಿ ನೆವರ್ ನ್ಯೂ ಈ ಮೂಮೆಂಟ್ ಇಷ್ಟು ಬೇಗ ಬರುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಸಿ ಹೌ ದ ಜರ್ನಿ ಗೋಸ್. It's right there. If you can just ಅಲ್ಲಿದೆ. ಯಾವ ಕಾರು ಅಂತ ತೋರಿಸಲ್ಲ ನಿಮಗೆ, ಹತ್ರ ಹೋದಾಗ ತೋರಿಸ್ತೀನಿ. ನೀವು ಯಾವುದು ಅಂತ ಗೆಸ್ ಮಾಡ್ತಾ ಇರಿ. ಇಲ್ಲಿ ನೋಡಿ BMW, ಇದು ಯಾವುದೋ ಗೊತ್ತಿಲ್ಲ, ಸಾಕಾಗಿದೆ. R12GS ಅಂತೆ. ಕ್ರೇಜಿ ಬೈಕ್ ಮಾತ್ರ, ಸೆಕ್ಸಿ ಆಗಿದೆ. ಈ ಸೈಕ್ ಆಗಿದೆ ರೋಲ್ಸ್ ರಾಯ್ಸು. ಖಲಿ ವ್ಯಾನ್ ಅಂತೆ. ಎಲ್ಲ ಕೋಟಿ ಬೆಲೆ. ಇಲ್ಲೂ ಒಂದಿದೆ. ಆ ವೀಲ್ಸ್ ನೋಡಿದ್ರೆ ಒಳ್ಳೆ ದನ ಇದ್ದಂಗಿದೆ. ಎಷ್ಟು ದೊಡ್ಡ ವೀಲ್ಸ್ ಅಂದರೆ ನೋಡ್ಬೋದು. ಬ್ರೇಕ್ ಕ್ಯಾಲಿಪರ್ಸ್ ಮಾತ್ರ ಸೆಕ್ಸಿ ಆಗಿದೆ. ಸೊ ಇಲ್ಲೆಲ್ಲ ತಿನ್ನೋದಕ್ಕೆ ಇಟ್ಟಿದ್ದಾರೆ. ಸೊ ಇದು ಅವ್ರದ್ದು ಫ್ರೀಯಾಗಿ ಊಟ ಮಾಡ್ಬೋದು ಇಲ್ಲಿ ಬಂದರೆ. 5 ಜನಕ್ಕೆ ಪಾಸ್ ಇರುತ್ತೆ. ಸೊ ನಾನಿವಾಗ ಜಸ್ಟ್ ಇಷ್ಟು ತೊಗೊಂಡಿದ್ದೀನಿ. ನಿಮ್ಮ ಫೇವ್ರೆಟ್ ಬಿಯರ್ ಅದು? ಯಾವ್ದೋ ಮಿನ್ಸ್ನರ್ ಹೆಲ್ ಅಂತ ಕಾಣಿಸ್ತು, ಪೌಲನರು. ಬಿಯರ್ ಇದೆ, ಬೇಜಾನಿದೆ ಬಿಯರ್ಸ್ ಅಲ್ಲಿ ನೋಡಿದ್ದೆ. Just like to have happy customers like you, showing the value. That's nice. And so don't use the kick down as the full throttle mode, and don't use the echo mode. Okay. The fuel because first one to cameras recommend medium revolutions. Yeah, so thank you for echo and no for race. Okay. Perfect. It's fine. A lot of customers coming from far away, they have long distance to travel to arrive here, and when there's a couch, some background music, it's tired. So we don't want to have that.
Okay, perfect. Except of the license plate, this is exactly the car BMW built for you. Free, not X1. And it's also great in the interior. So I'm driving a 3 Series. I love that car. But inside, the X1 will appear. What kind of phone do you use? Phones? iPhones. Yeah, I think the M40i or M340i Yeah. has much more room for the exhaust. Okay. This is why we don't need a temperature management. Was I said for M40i is just temperature management. Yeah. No. Why you Wait, I come for the data. ನೋಡಿ ಬಂತು ಇದೇ ಕಾರ್ ಅವ್ರದ್ದು. ಫೈನಲಿ ತಿರುಗ್ತಾ ಇತ್ತು ಇಷ್ಟೊತ್ತು, ಇವಾಗ ಸ್ಟಾಪ್ ಆಗಿದೆ. ಇಬ್ರು ಸ್ವಲ್ಪ ಭಾವುಕರಾಗಿದ್ದಾರೆ ಕಾರ್ ನೋಡ್ಬಿಟ್ಟು. ಇದು BMW X1 20i ಮಾಡೆಲ್, ಹೊಸ ಕಾರು. ಸೊ ಈ ಥರ ಇರುತ್ತೆ ನೋಡಿ, ಇಲ್ಲೇ ಡೆಲಿವರಿ ಕೊಡೋದು ನಿಮಗೆ ಕಾರ್ನು. M5 ಆ್ಯಕ್ಚುಲಿ ಹೆವಿ ತೊಗೊತ. M5 ಎಲ್ಲ ಇದೆ, ಅವನು 7 Series. So first pull is opening and second pull. This is why you don't have to do a linear setting. There we go. Super. Thank you so much. Actually, now config my ಇಲ್ಲಿ ಒಂದು BMW M5 ಇದೆ, ಹೊಸ ಮಾಡೆಲು. ಕ್ರೇಜಿ ಆಗಿದೆ ಆ್ಯಕ್ಚುಲಿ. ಫುಲ್ ರೆಡ್ ಕಲರ್ ಗೋಲ್ಡನ್ ಇದು ನೋಡಿ, ಬ್ರೇಕ್ಸ್ ಇದೆ, ಸಾಕಾಗಿದೆ. ನನಗೆ ಈ ಥರ ಅಲಾಯ್ಸ್ ಇಷ್ಟ ಆ್ಯಕ್ಚುಲಿ. ಫುಲ್ ದನ ಇದ್ದಂಗಿದೆ ಗಾಡಿ. ಈ ರೋಡಲ್ಲಿ ಸೊ ಹಿಂಗಿಂದ ಓಡಿಸ್ಕೊಂಡು ಹೋಗ್ಬೋದು ಆಚೆ, ಆ ಕಡೆ ಹೋಗ್ಬೇಕಂತೆ. ಇಲ್ಲೆಲ್ಲ ಇರೋದು ಫುಲ್ ಡೆಲಿವರಿಗೆ ಕಾರ್ಗಳು. ಅಲ್ಲೊಂದು ನನ್ನ ಫೇವ್ರೆಟ್ ಕಾರ್ ಇದೆ, BMW M4 ಕಾಂಪಿಟಿಷನ್, ಅದನ್ನು ನೋಡೋಣ. ಇದು ಆ್ಯಕ್ಚುಲಿ M3 CS. ಓ ಕ್ರೇಜ್, ಸಾಕಾಗಿದೆ ಇದೂ. ಈ ಅಲಾಯ್ ವೀಲ್ಸ್ ಮಾತ್ರ ಅಲ್ಟಿಮೇಟ್ ಕಾಂಬಿನೇಷನ್ ನೋಡಿ, ಗೋಲ್ಡು ಬ್ರಾನ್ಸ್ ಪ್ಲಸ್ ರೆಡ್. ಇಲ್ಲಿದೆ ನೋಡಿ ಚಿಂದಿ M4 ಕಾಂಪಿಟೇಷನ್. ಹೆವಿ ಇಷ್ಟ ನನಗೆ ಈ ಗಾಡಿ. ನೆಕ್ಸ್ಟು ನನಗೇನಾದರೂ ಕಾಲ ಕೂಡಿ ಬಂದರೆ ಈ ಗಾಡಿ ತೊಗೋಬೇಕು ಅಂತ ಇದ್ದೆ. ನೋಡೋಣ, ಆ ದೇವರು ಆಶೀರ್ವಾದ ಮಾಡಿದ್ರೆ. Geh mal davon aus, direkt auf die Nase dann. Also direkt gleich zum Shop-Punkt, oder? Ja. Dann nehmen wir den Aufzug ganz hin. ಸೈಕ್ ಆಗಿದೆ ಅಲ್ಲ ಗಾಡಿ ಮಾತ್ರ. ಬಟ್ ನನಗೆ ಈ ಕಲರ್ ಇಷ್ಟ ಇಲ್ಲ, ತೊಗೊಂಡ್ರೆ ಬೇರೆ ಕಲರ್ ತೊಗೋಬೇಕು. ಇಲ್ಲೊಂದಿದೆ ನೋಡಿ M5 ಕೂಪೆ, ಅಲ್ಲ ಟೂರಿಂಗ್, ಸಾರಿ. ಈ ಕಲರ್ ಸಾಕಾಗಿದೆ. ಕ್ರೇಜಿ ಲೈಟ್ಸ್ ನೋಡಿ ಯಾವ ಥರ ಬರುತ್ತೆ. ಇದೆಲ್ಲ ಡೆಲಿವರಿಗೆ ನಿಂತಿರೋದೆ ಗಾಡಿಗಳು. ಇಲ್ಲಿಗೆ ಬಂದರೆ ಇನ್ನೊಂದು ಗಾಡಿ ತೊಗೊಳ್ಳೋಣ ಅನಿಸುತ್ತೆ. ಎಷ್ಟು ಗಾಡಿ ಇದ್ರೂ ಸಾಲಲ್ಲ.
ನಮ್ಮ ಹುಡುಗರ ಜೀವನನೇ ಹಂಗೆ. ನೀಲಾಂಬರಿ ಇಸ್ ಹೋಮ್. ನೋಡಿ ನೀಲಾಂಬರಿನ ಮಿಸ್ ಮಾಡ್ಕೊತಾ ಇದೀನಿ ತುಂಬ. ಸೊ ಒಬ್ಳೇ ಇದ್ದಾಳೆ ಅನ್ಸುತ್ತೆ ಮನೆಗೆ. ಆ ಕಾರಿನ ಬೆಲೆ ಕೇಳಿದ್ರೆ ಸೈಕ್ ಆಗೋಗ್ತೀಯ ನೀನು. ಅದೆಲ್ಲ 1.20 ಮೇಲಿದೆ. ಅವ್ರು ನೋಡ್ತಾವ್ರೆ, ಅವ್ರ ಕಾರ್ ನೋಡೋದು ಬಿಟ್ಬಿಟ್ಟು ಇವ್ರ ಕಾರ್ ನೋಡ್ಕೊಂಡು ಹೋಯ್ತವ್ರೆ ಎಲ್ಲರೂ. ಅವ್ರನ್ನ ಹೆಂಗ್ ಬಿಟ್ರು ಇಲ್ಲಿ ಅಂತ. ನನಗಿದ್ರು ಟೇಲ್ ಲೈಟ್ಸ್ ಹೆವಿ ಇಷ್ಟ. ಇದು ಫುಲ್ CSL ಟೇಲ್ ಲೈಟ್ಸ್ ಇರೋದು ಸಕ್ಕತ್ತಾಗಿ ಕಾಣುತ್ತೆ ರಾತ್ರಿ ಹೊತ್ತು. ಇಲ್ಲೂ ನೋಡಿ ಹಳೇದು M3 ಇದೆ. M3 Evo ಕ್ರೇಜಿ ಮಾತ್ರ. ಸೈಕ್. ಇಷ್ಟೊತ್ತು ಹಾಕೊಂಡು ಕುಯ್ತವ್ರೆ ಒಳಗಡೆ. ಅದೇನು ಮಾತಾಡ್ತವ್ರೆ ಗೊತ್ತಿಲ್ಲ. ಫುಲ್ ಹೆವಿ ಸೆಟಪ್ ಮಾಡ್ತಾ ಇದ್ದಾರೆ. ಸೆಟಪ್ ಮಾಡಿಸ್ಕೊಂಡು ಆಲ್ಮೋಸ್ಟ್ 1 ಗಂಟೆ ಮೇಲಾಯಿತು. ನಾವು ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹರಟೆ ಹೊಡಿತಾ ಇದ್ವಿ. ನೋಡಿ ಬರ್ತಾ ಇದ್ದಾರೆ. ಇವಾಗ ರಿಬ್ಬನ್ ಎಲ್ಲ ತೆಗಿಯೋ ಟೈಮ್ ಬಂತು. ಯಾಕಂದ್ರೆ ಇದನ್ನ ಹಾಕೊಂಡು ಓಡಿಸೋ ಆಗಿಲ್ಲ. ನೋಡಿ ಕಿಸಿತಾವ್ರೆ. ಇದನ್ನ ಹಾಕೊಂಡು ಹೋಗ್ತಾ ಇದಾರೆ. ಈಗೆಲ್ಲ ಹಾಕೊಂಡು ಹೋಗೋದಿಲ್ಲ. ಮಾಡ್ತಿದ್ದಾರೆ ಅಂತ. ಅವ್ನ್ ಕೊಡ್ಬೇಕಪ್ಪ ಟೀಗೆ ಖರ್ಚು. ಓಕೆ ಮ್ಯಾಪ್ ಹಾಕೋದಾ ಬೇಬಿ? ನೋಡಿ ಒಳಗ್ ಕೂತಿದ್ದೀನಿ ಫಸ್ಟ್ ಟೈಮು ಹೆಂಗ್ ಹಾಕ್ಬೇಕು ಹೇಳು ಮ್ಯಾಪ್ ಕಾರಲ್ಲಿ. ಇದ್ರಲ್ಲಿ BMW ಮ್ಯೂಸಿಯಂ ಇವತ್ತು ಹೋಗಕ್ಕಾಗಿಲ್ಲ, ಟೈಮ್ ಆಗೋಯ್ತು. ರೈಟ್ ಹೋಗ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ತಗೋಬೇಕಾಗಿತ್ತು ಆಕ್ಚುಲಿ BMW ವರ್ಲ್ಡ್. ನೋಡಿ ಇದು BMW ವರ್ಲ್ಡ್. ಇದ್ರೊಳಗೆ ಹೋಗಿದ್ ನಾವು. ಸಖತ್ತಾಗಿದೆ ಬಿಲ್ಡಿಂಗ್, ತಟ್ಟೆ ತರ ಇದೆ. ಖುಷ್ ಕಂಫರ್ಟ್. ನೋಡಿ ಇಲ್ಲೇ ಸನ್ಬಾತ್ ಮಾಡ್ಬೋದು ಓಪನ್ ಮಾಡ್ಕೊಂಡು. ಡ್ರಿಂಕ್ ಕ್ಲಾರಿಟಿ ಇದೆ. ರೋಡ್ ಕ್ಲಾರಿಟಿ ಇತ್ತು. ಒಂದ್ಸತಿ ಆಟ ಬಂದ್ ಹೋಗಿ ಬನ್ನಿ. ಸ್ಟೇಡಿಯಂ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಹುಳಗಳು. ಕ್ಲಾರಿಟಿ ಅವಾಗ. ನೋಡಿ ಫಸ್ಟ್ ಹಾಡ್ ಇಂಗ್ಲಿಷ್ ಹಾಡ್ ಹಾಕಿದ್ದ. ನಾನು ಹೇಳ್ಬಿಟ್ಟು ಕನ್ನಡ ಹಾಡು ದೇವ್ರ ಹಾಡು ಹಾಕ್ಬೇಕು ಅಂದ್ಬಿಟ್ಟು. ಇದಕ್ಕೆ ಕಾಪಿ ರೈಟ್ ಬಂದ್ರೆ ನಾನ್ ಜವಾಬ್ದಾರನಲ್ಲ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾರ್ ಪೂಜೆ ಮಾಡೋಣ ಅಂತ. ಸೊ ನಿಮಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ. ಜರ್ಮನಿಯಲ್ಲಿ ಗಣೇಶನ ದೇವಸ್ಥಾನ ಇದು. ಮ್ಯೂನಿಕಲ್ಲಿರೋ ದೇವಸ್ಥಾನ. ಗೋಪುರ ಇಲ್ಲ ಅಂದ್ಬಿಟ್ಟು ಕಾರ್ಡ್ ಬೋರ್ಡಲ್ಲಿ ಕಟ್ ಮಾಡಿದ್ದಾರೆ. ಆದರೂ ಅವ್ರ ಎಫರ್ಟಿಗೆ ಮೆಚ್ಚಲೇಬೇಕು. ಇಲ್ಲೊಂದು ಬೆಕ್ಕಿದೆ. ಕ್ಲೋಸ್ ಆಗಿ ಬಿಜೆಪಿ ಅದಕ್ಕೆ ಬರ್ತೈತೆ. ಕ್ಲೋಸ್ ಆಗಿ ಸುಬ್ರಹ್ಮಣ್ಯ ಅದು. ಓಂ ಗಣನಾದಾಯ ನಮಃ. ಓಂ ಗಣಾಧಿಪಾಯ ನಮಃ. ಕ್ಲೋಸ್ ಆಗುತ್ತಂತೆ. ಓಂ ಗಗ ಗಗ ಮಮ ಮಮ ವಂದೇ ವಂದೇ ಘಾದೇ ಘಾದೇ ಗಗಸ್ತ್ರ ಪಟ್. ಅರೆ slowly. Okay. ನಾರಾಯಣ ನಾರಾಯಣ.